ನಾನು ಮಾತನಾಡುವ ವಿಷಯ ನೀನು ಸಾಕ್ಷಿಯಾಗಿರೆಂಬುದಾಗಿ. ಆಮೇನ್. ನೀನು ಸಾಕ್ಷಿಯಾಗಿರೆಂಬುದಾಗಿ ಪ್ರಿಯರೇ. ಯಾಕೆಂದ್ರೆ ನಾವು ನೋಡುತ್ತೇವೆ, ನಾವು ಅಪೊಸ್ತಲ ಕೃತ್ಯಗಳು ಹೋಗೋಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇರಬೇಕಾದ್ರೆ ನೋಡುತ್ತೇವೆ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಅವರು 33 ವರ್ಷಗಳ ಕಾಲ ಇದ್ದರು. ನಂತರವಾಗಿ ಯೇಸು ಸ್ವಾಮಿ ತನ್ನ ಚಿಕ್ಕ ಬಾಲಕನಿಂದ ಹಿಡಿದು ಯೌವನ ಕಾಲದಲ್ಲಿ ಹಿಡಿದು ನಂತರವಾಗಿ ತನ್ನ ಯೌವನದ 33 ವರ್ಷಗಳ ಕಾಲದಲ್ಲಿ ಈ ಭೂಲೋಕದಲ್ಲಿ ಇದ್ದಾಗಲೂ ಕೂಡ ಅವರೆಲ್ಲರಿಗೂ ಹೇಳ್ತಿದ್ದರು, ಯೇಸು ಕ್ರಿಸ್ತರು ಅವರು ಮಾದರಿಯಾಗಿದ್ದರು ಪ್ರಿಯರೇ. ಯೇಸು ಕ್ರಿಸ್ತರು ಅವರು ತಮ್ಮ ತಂದೆ ತಾಯಿಗಳೇ, ಭೂಲೋಕದ ತಂದೆ ತಾಯಿಗಳಿಗೆ ವಿಧೇಯರಾಗಿದ್ದರು. ಇಲ್ಲಿರುವಂತಹ ಯಾಜಕರನ್ನ ಪ್ರೀತಿಸುತ್ತಿದ್ದರು ಮತ್ತು ಇರುವಂತಹ ಎಲ್ಲಾ ಜನರನ್ನ ಯೇಸು ಕ್ರಿಸ್ತರು ಪ್ರೀತಿಸುತ್ತಾ ಇದ್ದರು ನೋಡುತ್ತೇವೆ. ಹಾಗೆಯೇ ಪ್ರಿಯರೇ, ಯೇಸು ಕ್ರಿಸ್ತರು ಅವರು ಮಾದರಿಯಾಗಿದ್ದರು ಪ್ರಿಯರೇ. ಹಾಗೆ ಪ್ರಿಯರೇ, ಯೇಸು ಕ್ರಿಸ್ತನು ತಮ್ಮ ಮಾದರಿಯನ್ನ ಈ ಒಂದು ನಮಗೆ ಬಿಟ್ಟು ಹೋಗಿದ್ದಾರೆ. ಈ ಒಂದು ಪ್ರಪಂಚಕ್ಕೆ, ಈ ಒಂದು ನಮ್ಮ ದೇಶಕ್ಕೆ ಯೇಸು ಕ್ರಿಸ್ತನು ಒಂದು ಮಾದರಿಯನ್ನ ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಏನೇ ಹೇಳಿದ್ದಾರೆ, ನೀವು ಸಾಕ್ಷಿಗಳಾಗಿರಬೇಕೆಂಬುದಾಗಿ. ಅದಕ್ಕಿಂತ ಮುಂಚೆ ನಾವು ನೋಡುತ್ತೇವೆ ಮತ್ತಾಯ ಬರೆಸುವಾರ್ತೆ, ಮಾರ್ಕನ ಬರೆಸುವಾರ್ತೆ, ಲೂಕನ ಬರೆಸುವಾರ್ತೆ, ಹಾಗೆ ನಾವು ಯೋಹಾನ ಬರೆದ ಆ ಸುವಾರ್ತೆಗಳಲ್ಲಿ ಕೂಡ ನಾವು ನೋಡಬಹುದು. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇರಬೇಕಾದ್ರೆ ಅವರು ಅನೇಕ ಅದ್ಭುತಗಳನ್ನು ಮಾಡಿದರು. ಕುರುಡರಿಗೆ ಕಣ್ಣು ಕೊಟ್ಟರು, ಕುಂಟರಿಗೆ ಕಾಲು ಕೊಟ್ಟರು, ಮೂಕರಿಗೆ ಮಾತನಾಡುವಂತಹ ಶಕ್ತಿಯನ್ನು ಕೊಟ್ಟರು, ಸತ್ತರನ್ನು ಎಬ್ಬಿಸಿದರು, ದುಷ್ಟ ಶಕ್ತಿಗಳಿಂದ ದೆವ್ವಗಳಿಂದ ಬಾಧಿತರಾದಂತ ಜನರಿಗೆ ಬಿಡುಗಡೆಯನ್ನು ಕೊಟ್ಟರು, ಅವರು ಹಸಿದವರಿಗೆ ಅನ್ನವನ್ನು ಊಟವನ್ನು ಬಡಿಸಿದರು ಪ್ರಿಯರೇ. 2 ರೊಟ್ಟಿ 5 ರೊಟ್ಟಿ 2 ಮೀನುಗಳ ಮುಖಾಂತರವಾಗಿ 5,000 ಜನಕ್ಕೆ ಎಷ್ಟೋ ಸಾರಿ 2, 3, 4 ಸಾರಿ ಯೇಸು ಕ್ರಿಸ್ತರು ಹಸಿದವರಿಗೆ ಅನ್ನವನ್ನು ಕೊಟ್ಟರು ಪ್ರಿಯರೇ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇರಬೇಕಾದ್ರೆ ಅವರು ಮಾತನಾಡುತ್ತಿರಲಿಲ್ಲ. ಯೇಸು ಕ್ರಿಸ್ತರು ಮಾತಾಡಿದನ್ನ ಮಾಡುತ್ತಿದ್ದರು, ಮಾಡಿದ್ದನ್ನ ಅವರು ಹೇಳುವವರಾಗಿದ್ದರು ಪ್ರಿಯರೇ. ಹಾಗೆ ದೇವರ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ, ಯಾಕೋಬನ ಪತ್ರಿಕೆಯನ್ನು ನೋಡುತ್ತೇವೆ. ನಮ್ಮ ಪ್ರೀತಿಯು ಅದು ನಂಬಿಕೆಯಲ್ಲಿ ಮಾತ್ರವಲ್ಲದೆ ನಮ್ಮ ಪ್ರೀತಿಯು ನಂಬಿಕೆಯಲ್ಲೂ ಮತ್ತು ಕ್ರಿಯೆಗಳಲ್ಲಿಯೂ ಇರಬೇಕೆಂಬುದಾಗಿ ಪ್ರಿಯರೇ. ಹಾಗಾಗಿ ದೇವರ ಮಕ್ಕಳೇ, ಇವತ್ತು ಯೇಸು ಕ್ರಿಸ್ತರು ಬಿಟ್ಟು ಹೋದಂತ ಈ ಒಂದು ಸೇವೆಯನ್ನ ನಾವೆಲ್ಲರೂ ಹೊತ್ತುಕೊಂಡು ಮುಂದೆ ಸಾಗೋಣ. ಅಪೊಸ್ತಲರು ಬಿಟ್ಟು ಹೋದಂತ ಸೇವೆಯನ್ನ ನಾವೆಲ್ಲರೂ ಮುಂದೆ ಇದನ್ನ ತೆಗೆದುಕೊಂಡು ನಾವೇನ್ ಮಾಡೋಣ, ಹೋಗೋಣ, ಸಾಗೋಣ. ಕರ್ನಾಟಕ ರಾಜ್ಯದಂತ ಕರ್ನಾಟಕದ ಮೂಲ ಮಲ್ಯಗಳಿಗೂ ಈ ಕ್ರಿಸ್ತನ ನಾಮವು ಅದು ಬೆಳಗುವಂತದಾಗಬೇಕು ಪ್ರಿಯರೇ. ಕನ್ನಡ ನಾಡು ನನ್ನ ಯೇಸುವಿಗೆ ಸ್ವಂತವಾಗಬೇಕು ಪ್ರಿಯರೇ. ಯೇಸು ಕ್ರಿಸ್ತರು ಈ ಭೂಲೋಕದಲ್ಲಿ ಇರ್ಬೇಕಾದ್ರೆ ಯೇಸು ಕ್ರಿಸ್ತರು ನಮ್ಮ ಪಾಪಗಳ ನಿವಾರಣೆಗೆ ಸತ್ತರು, ಹೂಳಲ್ಪಟ್ಟರು, 3ನೇ ದಿನದಲ್ಲಿ ಅವರು ಎಬ್ಬಿಸಲ್ಪಟ್ಟರು ಪ್ರಿಯರೇ. ಯೇಸು ಕ್ರಿಸ್ತನು ಪರಲೋಕದಲ್ಲಿ ಹೋಗುವಂತ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ ಆದ್ರೆ 18-20ನೇ ವಚನದಲ್ಲಿ, ಹಾಗೂ ಮಾರ್ಕ ಸುವಾರ್ತೆ 16ನೇ ಅಧ್ಯಾಯ 15ರಿಂದ 16 ನೋಡುತ್ತೇವೆ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ, ನೀವು ಎಲ್ಲಾ ಜನಾಂಗಗಳಿಗೆ, ಎಲ್ಲಾ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನೀವು ಎಲ್ಲಾ ದೇಶದ ಜನರನ್ನು ದೀಕ್ಷಾಸ್ನಾನ ಮಾಡಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ ಪ್ರಿಯರೇ. ನಂಬುವನು ರಕ್ಷಣೆ ಹೊಂದುವನು, ನಂಬದೇ ಇರುವವನು ದಂಡನೆಗೆ ಗುರಿಯಾಗುವನೆಂಬುದಾಗಿ ಈ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸೇವಕಿಯರೇ, ನನ್ನ ಪ್ರೀತಿಯ ಸಹೋದರಿ, ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಪ್ರೋತ್ಸಾಹಿಸುವನಾಗಿದ್ದೇನೆ. ಆ ಯೇಸುವಿನ ಕೃಪೆ, ಯೇಸುವಿನ ಶಕ್ತಿ, ಆ ಸುವಾರ್ತೆ ಸಾರುವಂತ ಶಕ್ತಿ, ಬಲವನ್ನ, ಆ ಒಂದು ಸೇವೆಯನ್ನ, ಸಭೆ ಕಟ್ಟುವಂತ ಸೇವೆಯನ್ನ, ತಲಾಂತುಗಳಿಂದ, ಆತ್ಮನ ಫಲವರಗಳಿಂದ ದೇವರು ತಾನೇ ನಿಮ್ಮನ್ನು ತುಂಬಿಸಬೇಕೆಂಬುದಾಗಿ ನಾನು ಯಾವಾಗಲೂ, ನಾವೆಲ್ಲರೂ ನಾವು ತಂಡವಾಗಿ, ನಮ್ಮ ಸೇವೆ ಮುಖಾಂತರವಾಗಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ನೋಡುತ್ತೇವೆ, ನಾನು ಇವತ್ತು ಮಾತಾಡೋ ವಿಷಯ ಏನಂದ್ರೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಿಂದ ನೀವು ಸಾಕ್ಷಿಗಳಾಗಿರಿ ಎಂಬುದಾಗಿ ಪ್ರಿಯರೇ. ನಾವು ನೋಡುತ್ತೇವೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡ್ತಾ ಇದ್ದೇವೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯುದಾಯ ಸಮಾಜ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನ್ನ ಸಾಕ್ಷಿಗಳಾಗಿರಬೇಕು ಅಂದನು ಪ್ರಿಯರೇ. ಆಮೇನ್. ನನಗೆ ಸಾಕ್ಷಿಗಳಾಗಿರಬೇಕೆಂಬುದನ್ನು ಇವತ್ತು ನಾವು ಯಾರಿಗೆ ಸಾಕ್ಷಿಯಾಗಿರಬೇಕು? ಇವತ್ತು ನಾವು ದೇವರಿಗಾಗಿ ಸಾಕ್ಷಿಯಾಗಿರಬೇಕು, ನಮ್ಮ ತಂದೆ ತಾಯಿಗಳಿಗೆ ನಾವು ಸಾಕ್ಷಿ ಮಕ್ಕಳಾಗಿರಬೇಕು, ನಮ್ಮ ಸೇವಕರುಗಳಿಗೆ ಸಾಕ್ಷಿ ಮಕ್ಕಳಾಗಿರಬೇಕು, ನಮ್ಮ ಗ್ರಾಮಕ್ಕೆ ನಾವು ಸಾಕ್ಷಿ ಮಕ್ಕಳಾಗಿರಬೇಕು, ನಮ್ಮ ಒಂದು ಮನೆತನಕ್ಕೆ ನಾವು ಸಾಕ್ಷಿ ಮಕ್ಕಳಾಗಿರಬೇಕು, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಪ್ರಿಯರೇ, ನಾವು ಪ್ರಪಂಚಕ್ಕೂ ಕೂಡ ಒಂದು ಸಾಕ್ಷಿಯ ಸೇವಿಕೆಯರಾಗಿರಬೇಕು ಪ್ರಿಯರೇ. ಆಗ ಮತ್ತು ಸಾಕ್ಷಿಯ ಪ್ರಿಯ ಸಹೋದರಿ
ಸಹೋದರರಾಗಿರಬೇಕು ಪ್ರೇರೆ. ಆವಾಗ ಮಾತ್ರ ತಾನೇ ಪ್ರೇರೆ ನಾವು ಅನೇಕ ತಪ್ಪು ಮಾಡ್ತಾರೆ. ನಾವು ಅನೇಕ ಜನರು ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಪ್ರೇರೆ. ಹೀಗೆ ನಾವು ನೋಡುತ್ತೇವೆ. ಒಬ್ಬರು ಹೀಗೆ ಹೇಳ್ತಾರೆ, ಒಂದು ಒಳ್ಳೆಯ ಒಬ್ಬ ಕರ್ನಾಟಕದ ಒಬ್ಬ ಕವಿ ಅವರು ಹೀಗೆ ಹೇಳ್ತಾರೆ, ತಪ್ಪು ಮಾಡದವರು ಯಾರವರೇ, ತಪ್ಪು ಮಾಡದವರು ಎಲ್ಲವರೇ ಅಂತೆ. ಅಂದ್ರೆ ತಪ್ಪು ಮಾಡದವರು ಯಾರವರೇ, ತಪ್ಪು ಮಾಡದವರು ಎಲ್ಲವರೇ ಎಂಬುದಾಗಿ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಪ್ರೇರೆ. ಅದಕ್ಕಿಂತ ಮುಂಚೆಲೂ ಕೂಡ ಆ ಕವಿ ಹೇಳಿದ ನಮ್ಮ ಯೇಸು ಸ್ವಾಮಿ ಹೇಳಿದ್ದಾರೆ ಪ್ರೇರೆ. ನಾವು ನೋಡುತ್ತೇವೆ ರೋಮಾಪುರದ ಪತ್ರಿಕೆ ಎಲ್ಲ ನೋಡುತ್ತೇವೆ, 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, 23 ವಿಷಯ ನೋಡುತ್ತೇವೆ, 1ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದೆ ಹೋಗಿದ್ದಾರೆ. ಎಲ್ಲರೂ ಪಾಪಿಗಳೇ, ಎಲ್ಲರೂ ದುಷ್ಟರೇ ಪ್ರಿಯರೇ. ದುಷ್ಟತನದಲ್ಲಿ ಪಾಪದಲ್ಲಿದ್ದಂಥ ನಮ್ಮನ್ನ, ಯೌವನದ ಇಚ್ಛೆಗಳಾಗಿರುವಂಥ ನಮ್ಮನ್ನ, ಪಾಪದ ದುಷ್ಟ ಜೀವಿತವಂತ ನಮ್ಮನ್ನ ಯೇಸು ಕ್ರಿಸ್ತನು ತಾನೇ ಒಂದು ವೇಳೆ ಯೇಸು ಕ್ರಿಸ್ತ ನಂಬದೇ ಇರುವುದಾದರೆ ನಮ್ಮ ಸಾಕ್ಷಿಯ ಜೀವಿತವು ಕೆಟ್ಟದಾಗಿರಬಹುದಾಗಿತ್ತು ಪ್ರಿಯರೇ. ನಮ್ಮ ಸಾಕ್ಷಿಯ ಜೀವಿತವು ಎಷ್ಟೋ ನೀವು ನೋಡಿರಬಹುದು, ಟಿವಿಗಳಲ್ಲಿ, ಅನೇಕ ಮಾಧ್ಯಮಗಳ ಮುಖಾಂತರವಾಗಿ, ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ ಮುಖಾಂತರವಾಗಿ, ಅನೇಕ ಪತ್ರಿಕೆಗಳಲ್ಲಿ ನೋಡುತ್ತೇವೆ. ಇವತ್ತು ಕೆಲವೊಂದು ಬಡವನ ಮಕ್ಕಳು ಎಷ್ಟೋ ಒಳ್ಳೆಯ ಸಾಕ್ಷ್ಯ ಹೊಂದಿರ್ತಾರೆ, ಶ್ರೀಮಂತರ ಮಕ್ಕಳು ಎಷ್ಟೋ ಒಂದು ಕೆಟ್ಟದ ಸಾಕ್ಷಿಯನ್ನು ಹೊಂದಿರ್ತಾರೆ. ಏಕೆಂದ್ರೆ ಅವರಿಗೆ ಕಷ್ಟದ ಜೀವಿತ ಗೊತ್ತಿರಲ್ಲ. ಏಕೆಂದ್ರೆ ಅದು ಅವ್ರ ತಪ್ಪಲ್ಲ, ಅವರ ತಂದೆ ತಾಯಿಗಳು ಪ್ರೀತಿಯಿಂದ ಬೆಳೆಸಿರ್ತಾರೆ. ಮಿಸ್ಟೇಕ್ ಆಗ್ತದೆ ಪ್ರೇರೆ. ಆದ್ರೂ ಕೂಡ ನಾವು ಒಬ್ಬರೊಬ್ಬರನ್ನು ಕ್ಷಮಿಸಿ ನಾವು ಮುಂದೆ ನಡೆಸುವವರಾಗಿರಬೇಕು ಪ್ರೇರೆ. ಇಲ್ಲಿ ದೇವರ ವಾಕ್ಯ ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ, ನೀವು ಏನಾಗುತ್ತೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಏನ್ ಮಾಡುವಿರಿ? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿವಿರಿ ಪ್ರಿಯರೇ. ಪವಿತ್ರಾತ್ಮ ನಮ್ಮಲ್ಲಿ ಬಂದಾಗ ಏನಾಗುತ್ತೆ? ನಾವು ಬಲವನ್ನು ಹೊಂದುತ್ತೇವೆ. ಯಾವ ಬಲ? ಪ್ರಾರ್ಥನೆಯ ಬಲ. ಯಾವ ಬಲ? ಉಪವಾಸ ಮಾಡುವಂತ ಬಲ. ಯಾವ ಬಲ? ದೇವರ ಮೇಲೆ ನಂಬಿಕೆ ಇಡುವಂತ ಬಲ. ಯಾವ ಬಲ? ದೇವರ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯಲ್ಲಿರುವಂತ ಬಲ. ಯಾವ ಬಲ ಪ್ರಿಯರೇ? ನಾವು ಈ ದೇವರಾತ್ಮನ ನಮ್ಮ ಮೇಲೆ ಬರುವಾಗ ಈ ಬಲದಿಂದ ತುಂಬುತ್ತೇವೆ. ನಾವು ಇತರನ್ನು ಪ್ರೀತಿಸ್ತೇವೆ. ದೇವರಾತ್ಮನ ಬಲ ಬಂದ್ರೆ ಏನ್ ಮಾಡ್ತೀವಿ ಗೊತ್ತಾ? ನಾವು ಇತರನ್ನು ಪ್ರೀತಿಸ್ತೇವೆ. ಇತರನ್ನ ನಮ್ಮನ್ನ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ವೈರಿಗಳನ್ನ ಪ್ರೀತಿಸ್ರು ಎಂಬುದಾಗಿ. ಯೇಸು ಕ್ರಿಸ್ತ ಎಂತ ವಾಕ್ಯವನ್ನು ಹೇಳಿದ ಪ್ರೇರೆ. ಪ್ರಪಂಚದಲ್ಲಿ ಇಂಥ ಮಾತ್ರ ಯಾರೂ ಕೂಡ ಹೇಳಲಿಲ್ಲ ಪ್ರೇರೆ. ಯಾವ ಮಹನೀಯರು ಕೂಡ ಹೇಳಲಿಲ್ಲ. ಪ್ರಪಂಚದಲ್ಲಿ ಅನೇಕ ವ್ಯಕ್ತಿಗಳು ನಾನೇ ದೇವರು, ಅವ್ರ ಮನುಷ್ಯರು ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಮಾತ್ರವೇ ಪರಲೋಕಕ್ಕೆ ಆತನು ಏನಾಗಿದ್ದಾನೆ? ಸ್ವರ್ಗಕ್ಕೆ, ಪರಲೋಕಕ್ಕೆ ಮಾರ್ಗವಾಗಿದ್ದಾನೆ. ಯೇಸು ಹೇಳ್ತಾ ಇದ್ದಾರೆ ಯೋಹಾನ ಬರೆಸುವಾರ್ತೆ 14:6 ನಾನೇ ಸತ್ಯವೂ ಜೀವವೂ ಮಾರ್ಗವಾಗಿದ್ದೇನೆ ಎಂಬುದಾಗಿ. ಯಾವ ವ್ಯಕ್ತಿಗಳು ಕೂಡ ಈ ರೀತಿಯಾದಂತ ನೀವು ವೈರಿಗಳು ಕ್ಷಮಿಸ್ರಿ ಎಂಬುದಾಗಿ ಹೇಳಲಿಲ್ಲ. ನೀವೇನ್ ಮಾಡಿ ತಪ್ಪು ಮಾಡಿದ್ರೆ ಅವ್ನು ಏನ್ ಮಾಡ್ರಿ, ತಪ್ಪು ಅವ್ರು ಹೊಡೀರಿ. ಅವ್ರು ನಿಮ್ಗೆ ಏನಾದ್ರು ಮೋಸ ಮಾಡಿದ್ರೆ ಅವ್ರನ್ನು ಮೋಸ ಮಾಡ್ರಿ, ಕೊಲೆ ಮಾಡಿ, ಈ ರೀತಿ ಅಂತ ಬೋಧನೆ ಮಾಡುತ್ತೇವೆ. ಆದ್ರೆ ಯೇಸು ಕ್ರಿಸ್ತರು ಮಾತ್ರ ಹೇಳಿದ್ರು ಪ್ರಿಯರೇ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ಪ್ರಿಯರೇ. ಹಾಲೆಲೂಯ. ನಾನು ಈ ಸಂದೇಶವನ್ನು ಆಲಿಸ್ತಿರೋ ನಿಮ್ಮೆಲ್ಲರನ್ನ ಪ್ರಿಯ ಸೇವಕರುಗಳೇ, ನೀವು ನಾವೆಲ್ಲರೂ ಪ್ರೀತಿ ಅನ್ಯೋನ್ಯತೆಯಲ್ಲೂ ಸಾಕ್ಷಿಗಳಾಗಿರುವಾಗ ಈ ಕರ್ನಾಟಕ ರಾಜ್ಯವನ್ನ, ನೀವಿರುವಂತಹ ಪ್ರದೇಶಗಳನ್ನ ನೀವು ಗೆದ್ದುಕೊಳ್ಳಲಿಕ್ಕೆ ಸಾಧ್ಯ. ಕೆಲವೊಬ್ರು ತಲೆ ಕೆಡಿಸಿಕೊಳ್ಳಬೇಡಿ. ಕೆಲವೊಬ್ಬರು ನಮ್ಮ ಸಾಕ್ಷಿಯನ್ನು ಕೆಡಿಸಲಿಕ್ಕೆ ನಾವು ಎಷ್ಟೋ ಒಳ್ಳೆ ಸೇವೆ ಮಾಡಿದ್ರು, ಎಷ್ಟೋ ಪ್ರಸಂಗ ಮಾಡಿದ್ರು, ಅಥವಾ ಎಷ್ಟೋ ಜನರಿಗೆ ಸಹಾಯ ಮಾಡಬಹುದು ನಾವು ಸಭೆಗಳ ಮುಖಾಂತರವಾಗಿ, ಪ್ರಸಂಗದ ಮುಖಾಂತರ, ಬೋಧನೆ ಮುಖಾಂತರ. ಕೆಲವೊಬ್ಬರು ನಮ್ಮ ಹೆಸರುಗಳನ್ನು ಕೆಡಿಸಲಿಕ್ಕೆ ಅಥವಾ ತಮ್ಮ ಸಭೆ ಹೆಸರನ್ನು ಕೆಡಿಸಲಿಕ್ಕೆ ಪ್ರಯತ್ನಿಸಬಹುದು. ಅದರ ಬಗ್ಗೆ ನೀವು ಒಂದು ವೇಳೆ ನಮ್ಮ ಸಮುದಾಯದ ಕ್ರೈಸ್ತರಾಗಿರಬಹುದು ಅಥವಾ ಅನ್ಯರೇ ಆಗಿರಬಹುದು, ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಪ್ರಿಯರೇ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ ಪ್ರಿಯರೇ. ಆನೆ ಅದು ನಡೆದದ್ದೇ ದಾರಿ ಪ್ರಿಯರೇ ಅಲ್ಲವಾ? ಆನೆಯನ್ನು ನೋಡಿ ಅದು ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡುತ್ತೆ? ಅನೇಕ ವಿಧವಂತ ಪ್ರಾಣಿಗಳು, ಅನೇಕ ವಿಧವಂತ ನಾಯಿಗಳು ಏನ್ ಮಾಡ್ತಿರ್ತವೆ? ಬೊಗಳ್ತಿರ್ತವೆ ಅದನ್ನು ನೋಡಿ. ಆದ್ರೆ ಆನೆ ಏನ್ ಮಾಡುತ್ತೆ? ಅದು ತಿರುಗಿ ನೋಡಲ್ಲ, ಅದೇನು ಮಾಡಲ್ಲ ಪ್ರಿಯರೇ. ಆನೆ ನಡೆದಿದ್ದೆ ರೋಡಲ್ಲಿ ಹೋಗ್ತಾ ಇರುತ್ತೆ ರಾಜ್ಯನ ಹಾಕಿ. ಆ ರೀತಿಯಲ್ಲಿ ಯಾರು ನಮ್ಮನ್ನ ಬೇಯಲ್ಲಿ, ಯಾರು ಅವಮಾನ ಪಡಿಸಲಿ, ಹಿಂಸೆ ಪಡಿಸುವಂತ ಸಮಯದಲ್ಲಿ, ನಮ್ಮನ್ನ ದ್ವೇಷಿಸ ಮಾಡುವಂತ ಸಮಯದಲ್ಲಿ ಕೂಡ ನಾವು ಅವರನ್ನ ನಗುತ್ತಾ ಪ್ರೀತಿಸಿ ಹೋಗುದಾದ್ರೆ ಖಂಡಿತವಾಗಿ ದೇವರು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ನಾವು ಹೋಗುವಂತ ಸಮಯದಲ್ಲಿ ಅವರು ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಾಗ, ನಾವು ಕೆಟ್ಟ ದೃಷ್ಟಿಯಿಂದ ನೋಡುವುದಾದ್ರೆ ಅವರು ಕೂಡ ಏನ್ ಮಾಡ್ತಾರೆ? ಜಗಳವಾಗುತ್ತೆ, ಜಗಳಕ್ಕೆ ಕಾರಣವಾಗುತ್ತೆ, ದ್ವೇಷಕ್ಕೆ ಕಾರಣವಾಗುತ್ತೆ. ಅವರೊಂದು ವೇಳೆ ನಮ್ಮನ್ನು ದ್ವೇಷಿಸುವುದಾದ್ರೆ ನೀವು ಸ್ಮೈಲ್ ಮಾಡ್ರಿ, ಇವರಿಗೆ ಎಷ್ಟೋ ನಾನು ಕೆಟ್ಟದ್ದು ಬಯಸ್ತಾ ಇದ್ದೇನೆ, ಇವ್ರ ಮನೆಗೆ ಕೆಟ್ಟದಾಗಬೇಕು, ಇವ್ರ ಸೇವೆ ಹಾಳಾಗಬೇಕು ಎಂಬುದಾಗಿ ಅನೇಕ ನಾನು ಮಾಡ್ತಾ ಇದ್ದೇನೆ. ಆದ್ರೂ ಕೂಡ ಈ ಒಬ್ಬ ವ್ಯಕ್ತಿ, ಇಂಥ ಸಹೋದರ, ಇಂಥ ಒಬ್ಬ ಸೇವಕರು ನಾನು ಎಷ್ಟು ನಮ್ಮ ನೋಡಿ ಸ್ಮೈಲ್ ಮಾಡ್ತಾರಲ್ಲ, ಪ್ರೀತಿಸ್ತಾರಲ್ಲ ಎಂಬುದಾಗಿ ಅವರಲ್ಲಿರುವ ಕೆಟ್ಟ ಭಾವನೆಗಳು ದೇವರಾತ್ಮನ ತೆಗೆದು ಹಾಕಿ ಹೋಗ್ತಾನೆ. ಯಾವಾಗ ನೀವು ದೇವರಾತ್ಮನ ಬಲವನ್ನು ಹೊಂದಿದಾಗ ಪ್ರಿಯರೇ, ಆಮೇಲೆ ನೋಡ್ತಾ ಇದ್ದೀವಿ. ನಾವು ದೇವರಾತ್ಮನ ಬಲ ಬಂದ್ರೆ, ನಾನು ಆಗ್ಲೇ ಹೇಳಿದಾಗ ನಾವು ಏನ್ ಮಾಡ್ತೇವೆ? ಪ್ರಾರ್ಥನೆಯಲ್ಲಿ ಬಲಗೊಳ್ಳುತ್ತೇವೆ, ನಂಬಿಕೆಯಲ್ಲಿ ಬಲಗೊಳ್ಳುತ್ತೇವೆ, ಉಪವಾಸವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಇತರನ್ನು ಪ್ರೀತಿಸ್ತೇವೆ, ದ್ವೇಷವನ್ನು ಮರುತ್ತೇವೆ, ಕಹಿಯಾದ ಭಾವನೆ ತೆಗಿತೇವೆ. ನಮ್ಮನ್ನು ಅವಮಾನ ಪಡಿಸಿದವರ ಮುಂದೆ, ನಮ್ಮ ಒಂದು ವೇಳೆ ಕ್ರಿಸ್ತ ನಿಮಿತ್ತ ಹೊಡೆದವರನ್ನು, ನಮ್ಮನ್ನು ಹೀಯಾಳಿಸಿದವರ ಮುಂದೆ ಕೂಡ ನಾವೇನು ಅವರನ್ನು ಪ್ರೀತಿಸುವಂತೆ ದೇವರು ಸಹಾಯ ಮಾಡ್ತಾರೆ. ಇದೆಲ್ಲ ಬರಲಿಕ್ಕೆ ಸಾಧ್ಯ ಪ್ರಿಯರೇ
ದೇವರ ಬಲ ಇದ್ದಾಗ ಪ್ರಿಯ. ದೇವರ ಆತ್ಮನ ಬಲ ಇಲ್ಲದಿದ್ದರೆ ನಾವೇನ್ ಮಾಡ್ತೇವೆ? ನಮ್ಮನ್ನು ಯಾರಾದ್ರೂ ಹೊಡೆಯುವುದಾದ್ರೆ ಅವರು ತಿರುಗಿ ಹೊಡೆಯುತ್ತೇವೆ. ಯೇಸು ಸ್ವಾಮಿ ಹೇಳಿದ್ರು, ಒಂದು ಕೆನ್ನೆಯನ್ನು ನೀವು ಕೊಡಿ, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಕೊಡಿ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಾವೇನ್ ಮಾಡೋಣ? ಒಬ್ರು ಹೀಗೆ ಹೇಳ್ತಾರೆ, ಆಯ್ತು ಯೇಸು ಸ್ವಾಮಿ ಒಬ್ಬ ಈ ರೀತಿ ಹೇಳ್ತಾರೆ, ಒಬ್ಬ ಸಹೋದರನಿಗೆ, ಕ್ರೈಸ್ತ ಸಹೋದರಿಗೆ ಒಬ್ಬ ಅನ್ಯ ಮತ ಒಬ್ಬ ಇನ್ನೊಬ್ಬ ಸಹೋದರನು ಹೊಡೆಯುವಂತ ಸಮಯದಲ್ಲಿ ನಿಮ್ಮ ಯೇಸು ಕ್ರಿಸ್ತ ಹೇಳಿದಾರಲ್ಲಪ್ಪ, ಒಂದು ಕೆನ್ನೆಯನ್ನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಕೊಡಿ ಎಂಬುದಾಗಿ. ನಾನು 2 ಕೆನ್ನೆಯನ್ನು ಕೊಟ್ಟೆ, 3ನೇ ಕೆನ್ನೆ ನನ್ನ ಹತ್ತಿರ ಇಲ್ಲ, ನಾನು ನಿನಗೆ ಏನ್ ಮಾಡ್ತೇನೆ? ಹೊಡಿತೇನೆ ಎಂಬುದಾಗಿ. ಏಕೆಂದ್ರೆ ಜಸ್ಟ್ ತಮಾಷೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೇನ್ ಮಾಡುವುದು? ದೇವರನ್ನ ಪ್ರೀತಿಸುವಾಗ ದ್ವೇಷವನ್ನು ಮರೆಯುವ ಪ್ರೇರ. ಹಾಗೆ ನಾವು ಎರಡನೇದಾಗ ನೋಡ್ತೇವೆ, ನಾವು ಎಲ್ಲಿ ಮೊದಲನೇದಾಗ ನಾವು ಸಾಕ್ಷಿಗಳಿಗಿರಬೇಕು. ನೀವು ಬಲವನ್ನು ಹೊಂದಿ, ನಾವು ಯೆರೂಸಲೇಮ್ ಅಂದ್ರೆ ನೋಡುವಾಗ ನಾವು ಇರುವಂತ ಸ್ಥಳ, ನಮ್ಮಿರುವಂತ ಮನೆ, ನಮ್ಮಿರುವಂತ ಗ್ರಾಮ, ನಮ್ಮಿರುವಂತ ತಾಲೂಕು, ನಾವಿರುವಂತ ಜಿಲ್ಲೆ, ನಾವು ವಾಸ ಮಾಡುವಂತ ರಾಜ್ಯ, ನಾವು ವಾಸ ಮಾಡುವಂತ ರಾಜ್ಯಗಳಲ್ಲಿ ನಾವು ಯೆರೂಸಲೇಮ್ ಎಂಬ ರಾಜ್ಯದಲ್ಲಿ ನಾವು ಸಾಕ್ಷಿಗಳಾಗಿರಬೇಕು ಪ್ರಿಯರೇ. ಹಾಗೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಸಾಕ್ಷಿಗಳಾಗಿರುವಾಗ ನಾವೇನ್ ಮಾಡಿ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ಪ್ರಿಯ. ಕೀರ್ತನೆಗಳು ಕೂಡ ನೋಡ್ತೇವೆ, ಕೀರ್ತನೆಗಳು 133 ಅಧ್ಯಾಯದಲ್ಲಿ ಕೂಡ ನಾವು ಹೀಗೆ ನೋಡ್ತಾ ಇದ್ದೇವೆ, ಆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ. ಅಲ್ಲಿ ಸಹೋದರರು ಅಷ್ಟೇ ಬರೆದಿದ್ದಾರೆ ಪ್ರಿಯ ಸೇವಕರೇ, ಸಹೋದರಿ ಎಂಬುದಾಗಿ ಬರೆದಿಲ್ಲ ಎಂಬುದಾಗಿಲ್ಲ. ಸಹೋದರ ಅಂದ್ರೆ 2 ಸಹೋದರರು ಮತ್ತು ಸಹೋದರಿಯರು ಒಂದಾಗಿದೆ. ಸಹೋದರರು, ಸಹೋದರ ಸಹೋದರಿಯರು, ಗಂಡ ಹೆಂಡತಿಯು, ಸೇವಕ ಸೇವಕಿಯು, ಸಭೆ ವಿಶ್ವಾಸಿಗಳು, ಸೇವಕ ಇನ್ನೊಬ್ಬ ಸೇವಕರೊಂದಿಗೆ, ಸೇವಕರು ಇತರ ಸೇವಕರೊಂದಿಗೂ, ಇತರ ಸಹೋದರರೊಂದಿಗೂ, ಇತರ ಸಹೋದರಿಯರು